ನಮಸ್ತೆ ವೀಕ್ಷಕರೇ, ನಿಮ್ಮ ಮೆಚ್ಚಿನ ಧಾರಾವಾಹಿಯಾದ ಲಕ್ಷ್ಮೀ ನಿವಾಸ ಶುಕ್ರವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸಿದ್ದು ಅವರಪ್ಪ ಮರಿಗೌಡ ಬಾರ್ಲಾ ಅಂತ ಕರೀತಾರೆ. ಅಂದರೆ ಅವ್ರ ಮಗನ ದೊಡ್ಡ ಮಗನ ಕರೀತಾರೆ. ಕರೆದು ನಮ್ಮ ಮನೆಯಲ್ಲಿ ಅವರಲ್ಲ ಮಹಾನುಭಾವರು, ಅವ್ರನ್ನ ಕರೀಲಾ ಅಂತ ಹೇಳ್ತಾರೆ. ಏನು ಮುಖ ನೋಡ್ತಿದ್ದೀಯಾ, ಕರಿ ಅವ್ರನ್ನ ಅಂತಾರೆ. ಸಿದ್ದು ಭಾವನಾ ಬರ್ತಾರೆ. ಲೇ ಸಿದ್ದೇಗೌಡ ಅಂತಾರೆ. ಸಿದ್ದುಗೆ ಭಾವನಾಗೆ ಶಾಕ್ ಆಗುತ್ತೆ. ಶಾಕ್ನಿಂದಲೇ ನೋಡ್ತಾ ಇರ್ತಾರೆ, ಮುಖನೇ ನೋಡ್ತಾ ಇರ್ತಾರೆ. ನಮ್ಮೂರು ದೇವಸ್ಥಾನದಾಗೆ ಅಭಿಷೇಕ ಕೊಟ್ಟಿದ್ದೀನಿ, ನೀನು ನಿನ್ನ ಹೆಂಡರು ಹೋಗಿ ಪೂಜೆ ಮುಗಿಸ್ಕೊಂಡು ಬನ್ನಿರಿ ಅಂತಾರೆ. ಸಿದ್ದು ಖುಷಿಯಿಂದ ಅವ್ರ ಅಪ್ಪ ಮುಖನೇ ನೋಡ್ತಿರ್ತಾನೆ. ಯಾಕ್ಲಾ ಗರ ಬಡ್ದವ ನನಗೆ ಹಂಗೆ ನಿಂತಿದೀಯಾ, ಹೋಗಿ ಪೂಜೆ ಮುಗಿಸ್ಕೊಂಡು ಬನ್ನಿರಿ. ಭಾವನಾಗೆ ಹೋಗವ ನೀನು ಜೊತೆಗೆ, ಹೋಗಿ ಪೂಜೆ ಮುಗಿಸ್ಕೊಂಡು ಬನ್ನಿ ಅಂತಾರೆ. ಇದನ್ನೆಲ್ಲ ನೋಡ್ತಿರೋ ಅವ್ರ ಅಣ್ಣ ತುಂಬ ಸಂತೋಷ ಆಗುತ್ತೆ ಅವ್ರ ಅಣ್ಣನಿಗೆ. ಆದರೆ ಸಿದ್ದು ಅತ್ತಿಗೆ ಮಾತ್ರ ಮನಸ್ಸಲ್ಲಿ ಏನಿದು ಎಲ್ಲ ಉಲ್ಟಾ ಪಲ್ಟಾ ಆಗ್ತಿದೆಯಲ್ಲ ಅನ್ಕೋತಾಳೆ. ಇಲ್ಲಿ ವೆಂಕಿನ ನೋಡೋಕ್ಕೆ ಅಂತ ಬಂದ ಅವರಪ್ಪ ಅಮ್ಮ ಕೂತಿರ್ತಾರೆ. ಮನೆ ಸುತ್ತ ನೋಡ್ತಾ ಇರ್ತಾರೆ. ಚೆಲ್ವಿ, ಯಾಕತ್ತೆ ಮನೆ ಚಿಕ್ಕದು ಅಂತ ನೋಡ್ತಾ ಇದ್ದೀರಾ? ಅದಕ್ಕೆ ಲಕ್ಷ್ಮಿ, ಮನೆ ಚಿಕ್ಕದಾದರೂ ಪರವಾಗಿಲ್ಲ, ನಿಮ್ಮಗಳ ಮನಸ್ಸು ದೊಡ್ಡದಾಗಿದೆ ಅಲ್ವಾ, ಅಷ್ಟೇ ಸಾಕು ಅಂತಾರೆ. ವೆಂಕಿ ಚೆಲ್ವಿಗೆ ಅಡುಗೆ ಚೆನ್ನಾಗಿ ಸೂಪರಾಗಿ ಮಾಡ್ತಾಳೆ ಅಂತ ಹೇಳ್ತಾನೆ. ಓ ಹೌದೇನು ಚೆಲ್ವಿ ಅಂದರೆ, ಚೆಲ್ವಿ ಹಾಗೇನಿಲ್ಲ ಅತ್ತೆ, ಸುಮ್ಮನೆ ಹೊಗಳ್ತಾವ್ರೆ. ಹಾಗೆಲ್ಲ ಹೇಳ್ಬೇಡಮ್ಮ, ನನ್ನ ಮಗ ಯಾವತ್ತೂ ಸುಳ್ಳು ಹೇಳಲ್ಲ ಅಂತಾರೆ. ವೆಂಕಿ ಒಳಗಡೆ ಹೋಗಿ ಏನಾದರೂ ತಗೊಂಡು ಬಾ ಅಂತ ಹೇಳ್ತಾನೆ. ಅದಕ್ಕೆ ಚೆಲ್ವಿ ಒಳಗೆ ಹೋಗ್ತಾಳೆ. ಆಮೇಲೆ ಬೆಟ್ಟವ, ನಿನ್ನ ಆರೋಗ್ಯ ಎಲ್ಲ ಹೇಗಿದೆ ಅಂತ ಕೇಳ್ತಾರೆ. ಅದಕ್ಕೆ ಆರೋಗ್ಯ ಸಂದಾಕಿದೆ, ಹುಷಾರಾದೆ ನಾನು ಅಂತ ಬೆಟ್ಟವ ಹೇಳ್ತಾಳೆ. ಇಲ್ಲಿ ವಿಶ್ವ ಅವರಮ್ಮ ಜಾನುಗೆ ಅಂತ ಸೀರೆ ಇಟ್ಕೊಂಡಿರ್ತಾರೆ. ಅವರಪ್ಪ ವಿಶ್ವನ ಕರೆದು ಅಮ್ಮನ ಜೊತೆ ಹೋಗಿ ಇದನ್ನು ಕೊಟ್ಬಿಟ್ಟು ಬಾ ಅಂತಾರೆ. ವಿಶ್ವನ ಅಮ್ಮ, ರೀ ಯಾಕೆ ಅವ್ರ ಮನೆಗೆ? ಅದಕ್ಕೆ ವಿಶ್ವ, ಏನಕ್ಕೆ ಇದಕ್ಕೋಸ್ಕರ ಮನೆಗೆ ಹೋಗಿ ಕೊಡೋದು, ಪಾರ್ಸೆಲ್ ಮಾಡಿದ್ರೆ ಆಗುತ್ತೆ ಅಂತ ವಿಶ್ವ ಹೇಳ್ತಾನೆ. ಅದಕ್ಕೆ ವಿಶ್ವ ಪಾರ್ಸೆಲ್ನಲ್ಲಿ ಕಳ್ಸೋಣ ಅಂತ ಇದ್ದಾನೆ. ಅದಕ್ಕೆ ಅಪ್ಪನೂ ಒಪ್ಕೋತಾರೆ. ಅಮ್ಮ ಮಗ ಹೇಳಿದ ಮೇಲೆ ಮುಗೀತು, ಈ ಮನೇಲಿ ಅವ್ರದ್ದೇ ನಡೆಯೋದು. ತನು ಈ ನೆಪದಲ್ಲಾದರೂ ಅವ್ರನ್ನ ಮೀಟ್ ಮಾಡೋಣ ಅಂತ ಅನ್ಕೋತಾಳೆ. ಚೆಲ್ವಿ ಅತ್ತೆ ಮಾವಗೆ ತಿಂಡಿ ತಂದ್ಕೊಡ್ತಾಳೆ. ಲಕ್ಷ್ಮಿ ತಿಂಡಿ ತುಂಬ ಚೆನ್ನಾಗಿದೆ ಅಂತಾರೆ. ವೆಂಕಿ ಮನೇಲಿ ವೆಂಕಿ ಎಲ್ಲರೂ ಮನೇಲಿ ಹೇಗಿದ್ದಾರೆ ಅಂತ ಕೇಳಿದಾಗ ಅಜ್ಜಿ, ವೀಣಾ ಎಲ್ಲರೂ ಚೆನ್ನಾಗಿದ್ದಾರೆ. ಅಜ್ಜಿ ಅಂತೂ ಪ್ರತಿಯೊಂದಕ್ಕೂ ನಿನ್ನ ಹೆಸರೇ